ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಪಾರ್ಸರ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ SR ಅಂತ ಅಂದ್ರೇನು, ಶಿಫ್ಟ್ ರೆಡ್ಯೂಸ್ ಪಾರ್ಸರ್. ಏನಕ್ಕೆ ಆ ರೀತಿ ಕರೀತಾರೆ ಮತ್ತೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಫುಲ್ ಮಾರ್ಕ್ಸ್ ಬರೋದಕ್ಕೆ ಅಂತ ನೋಡ್ತಾ ಹೋಗೋಣ. ನೋಡಿ, ನಾವು ಈ SR ಪಾರ್ಸರ್ ಅಂದ್ರೆ ಶಿಫ್ಟ್ ರೆಡ್ಯೂಸ್ ಪಾರ್ಸರ್ ಅಲ್ಲಿ ಮೇಜರ್ ಆಗಿ ಎರಡು ಡೇಟಾ ಸ್ಟ್ರಕ್ಚರ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಸ್ಟ್ಯಾಕ್, ಎರಡನೇದು ಇನ್ಪುಟ್ ಬಫರ್. ಸೊ ಅವುಗಳನ್ನೇ ನಾವು ಕಾಲಮ್ಗಳ ವೈಸ್ ತಗೊಂತಾ ಹೋಗ್ತೀವಿ. ಒಂದು ಸ್ಟ್ಯಾಕ್, ಎರಡನೇದು ಯಾವುದು ಇನ್ಪುಟ್ ಬಫರ್. ಸೊ ಇವೆರಡು ನಾವು ಯೂಸ್ ಮಾಡುವಂತಹ ಎರಡು ಡೇಟಾ ಸ್ಟ್ರಕ್ಚರ್ಗಳು SR ಪಾರ್ಸರ್ ಅಲ್ಲಿ. ನೆಕ್ಸ್ಟ್, ಈ ಒಂದು SR ಪಾರ್ಸರ್ ಅಲ್ಲಿ ನಮಗೆ ಮೇಜರ್ ಆಗಿ 4 ಆಕ್ಷನ್ಗಳು ಬರುತ್ತೆ. ಎಷ್ಟು ಆಕ್ಷನ್ಸ್ ಬರುತ್ತೆ? 4 ಆಕ್ಷನ್ಸ್. ಮೊದಲನೇ ಆಕ್ಷನ್ ಶಿಫ್ಟ್, ಎರಡನೇ ಆಕ್ಷನ್ ರೆಡ್ಯೂಸು, ನೆಕ್ಸ್ಟ್ ಮೂರನೇ ಆಕ್ಷನ್ ಅಕ್ಸೆಪ್ಟು, ನಾಲ್ಕನೇದು ಯಾವುದು ಎರರ್. ಸೊ ನಾವು ಮೇಜರ್ ಆಗಿ ಯೂಸ್ ಮಾಡೋದು ಈ 3 ಮಾತ್ರ, ಶಿಫ್ಟ್, ರೆಡ್ಯೂಸು, ಅಕ್ಸೆಪ್ಟ್. ಈ ಎರರ್ ಅನ್ನ ನಾವು ಯೂಸ್ ಮಾಡೋದಿಲ್ಲ. ಈ ಶಿಫ್ಟ್ ರೆಡ್ಯೂಸೇ ಮೇಜರ್ ಆಗಿ ಯೂಸ್ ಆಗೋದು. ಅಕ್ಸೆಪ್ಟ್ ಯಾವಾಗ ಅಂತಂದ್ರೆ ಕೊನೆ ಸ್ಟೆಪ್, ಲಾಸ್ಟ್ ಸ್ಟೆಪ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಎರರ್ ಅನ್ನ ನಾವು ಈ ಒಂದು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡ್ತಾ ಹೋಗಲ್ಲ. ಸೊ ಯಾವ ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 3 ಕಾಲಮ್ಗಳು ಬೇಕು. ಒಂದು ಸ್ಟ್ಯಾಕ್, 2 ಇನ್ಪುಟ್ ಬಫರ್, 3 ಆಕ್ಷನ್ಸ್. ಈಗ ಇಲ್ಲಿ ನೀವು ನೋಡ್ಬೋದು, ಇದನ್ನ ಏನಂತ ಕರಿತೀವಿ? ಇನ್ಪುಟ್ ಸ್ಟ್ರಿಂಗ್ ಅಂತ ಕರಿತೀವಿ. ಇನ್ಪುಟ್ ಸ್ಟ್ರಿಂಗ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಆ ಇನ್ಪುಟ್ ಸ್ಟ್ರಿಂಗ್ ಅನ್ನು ನಾವು ಇನ್ಪುಟ್ ಬಫರ್ ಅಲ್ಲಿ ಬರಿತಾ ಹೋಗ್ಬೇಕು. ನೋಡಿ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ, ನನ್ನ ಸ್ಟ್ಯಾಕ್ ಎಂಟಿ ಇರುತ್ತೆ. ಎಂಟಿನ ನಾವು ಯಾವ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ? ಡಾಲರ್ ಸಿಂಬಲ್ ಇಂದ. ಸೊ ಸ್ಟಾರ್ಟಿಂಗು ನನ್ನ ಸ್ಟ್ಯಾಕ್ ಎಂಟಿ ಇದೆ, ಅದನ್ನ ನಾನು ಡಾಲರ್ ಇಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಇನ್ಪುಟ್ ಬಫರ್ ಅಲ್ಲಿ ನಮಗೆ ಕೊಟ್ಟಿರುವಂತ ಇನ್ಪುಟ್ ಸ್ಟ್ರಿಂಗ್ ಅನ್ನ ಆಸ್ ಇಟ್ ಈಸ್ ಬರಿಬೇಕು. ID ಮೈನಸ್ ID ಸ್ಟಾರ್ ID. ಅದರ ಜೊತೆ ಇನ್ನೊಂದು ಎಲಿಮೆಂಟ್ ಅನ್ನ ಆಡ್ ಮಾಡಬೇಕು, ದಟ್ ಈಸ್ ಡಾಲರ್. ಡಾಲರ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಇರೋದು? ಈ ಇನ್ಪುಟ್ ಬಫರ್ ಅಲ್ಲಿ ಏನು ಎಲಿಮೆಂಟ್ಸ್ ಗಳಿವೆ ಅವುಗಳನ್ನೆಲ್ಲ ನಾನು ಸ್ಟ್ಯಾಕ್ ಕಡೆ, ಅವುಗಳನ್ನೆಲ್ಲದನ್ನು ಕೂಡ ನಾನು ಸ್ಟ್ಯಾಕ್ ಕಡೆ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಕಳಿಸ್ತಾ ಹೋಗ್ತೀನಿ ಈ ಕಡೆಗೆ, ಸ್ಟ್ಯಾಕ್ ಕಡೆಗೆ. ಅವಾಗ ಇನ್ಪುಟ್ ಬಫರ್ ಎಂಟಿ ಆಗಿರುತ್ತಲ್ವಾ, ಇನ್ಪುಟ್ ಬಫರ್ ಎಂಟಿ ಆಗೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಡಾಲರ್ ಯೂಸ್ ಮಾಡ್ತಾ ಇರೋದು. ಈಗ ಸ್ಟಾರ್ಟಿಂಗ್ ಆಫ್ ದಿ ಪ್ರಾಬ್ಲಮ್ ನಂದು ಸ್ಟ್ಯಾಕ್ ಎಂಟಿ ಇದೆ. ಪ್ರಾಬ್ಲಮ್ ಮುಗಿಯೋ ಅಷ್ಟೊತ್ತಿಗೆ ನನ್ನ ಇನ್ಪುಟ್ ಬಫರ್ ಎಂಟಿ ಇರುತ್ತೆ. ಈಗ ಸ್ಟ್ಯಾಕ್ ಎಂಟಿ, ಕೊನೆಯಲ್ಲಿ ಇನ್ಪುಟ್ ಬಫರ್ ಎಂಟಿ. ಈಗ ಈ ಆಕ್ಷನ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನನ್ನ ಸ್ಟ್ಯಾಕ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಟ್ಯಾಕ್ ಅಲ್ಲಿ ಯಾವ್ದಾದ್ರು ಎಲಿಮೆಂಟ್ಸ್ ಇದೆಯಾ? ಇಲ್ಲ. ಸೊ ಇವಾಗ ಸ್ಟ್ಯಾಕ್ ಎಂಟಿ ಇರೋದ್ರಿಂದ ಯಾವುದೇ ಎಲಿಮೆಂಟ್ ಇಲ್ಲ. ನಾನೇನ್ ಮಾಡ್ತೀನಿ? ಶಿಫ್ಟ್ ಆಕ್ಷನ್ ಅನ್ನ ಮಾಡ್ತೀನಿ. ಶಿಫ್ಟ್ ಅಂತ ಅಂದ್ರೆ ಇನ್ಪುಟ್ ಬಫರ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಏನಾಗುತ್ತೆ, ಈ ಕಡೆ ಶಿಫ್ಟ್ ಆಗುತ್ತೆ ಸ್ಟ್ಯಾಕ್ಗೆ. ಡಾಲರ್ ಅದೇ ರೀತಿ ಉಳ್ಕೊಳುತ್ತೆ, ID ಈ ಕಡೆ ಬಂತು. ನೆಕ್ಸ್ಟ್, ಇನ್ನು ಉಳಿದಿದ್ದೇನು? ID ಈ ಕಡೆ ಹೋದ್ರೆ ಮೈನಸ್ ID ಸ್ಟಾರ್ ID ಮತ್ತೆ ಡಾಲರ್ ಅದೇ ರೀತಿ ಉಳ್ಕೊಂತು. ಈಗ ಇಲ್ಲಿ ಇರುವಂತ ಆಕ್ಷನ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ನನ್ನ ಸ್ಟ್ಯಾಕ್ ಅಲ್ಲಿ ಇರುವಂತ ಐಟಮ್ ಅಥವಾ ಎಲಿಮೆಂಟ್ ಮೇಲೆ. ಸ್ಟ್ಯಾಕ್ ಅಲ್ಲಿ ಏನಿದೆ? ಇವಾಗ ನನಗೆ ID ಇದೆ. ನಾನೇನ್ ಮಾಡ್ಬೇಕು? ನನಗೆ ಕೊಟ್ಟಿರುವಂತಹ ಪ್ರೊಜೆಕ್ಷನ್ ಗಳು ಏನಿದೆ ಅದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರೂ ಈ ID ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ ಅಂತ ನೋಡ್ತೀನಿ. ಈ ಪ್ರೊಡ್ಯೂಸಿಂಗ್ ID ಇದು ಸಪರೇಟ್ ಪ್ರೊಜೆಕ್ಷನ್ ಅಲ್ವಾ? ಸೊ ಸಪರೇಟ್ ಪ್ರೊಜೆಕ್ಷನ್ ಆಗಿರೋದ್ರಿಂದ ನಾನು ರೆಡ್ಯೂಸ್ ಮಾಡಬೇಕು. ಸಪರೇಟ್ ಪ್ರೊಜೆಕ್ಷನ್ ಆಗಿ ಏನಾದ್ರೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಈಗ ತಾನೇ ಇನ್ಸರ್ಟ್ ಮಾಡಿರುವಂತಹ ಎಲಿಮೆಂಟ್ ಇದ್ರೆ ಅದನ್ನ ನಾವು ರೆಡ್ಯೂಸ್ ಮಾಡ್ತೀವಿ. ಯಾವ ರೀತಿ? E ಇಸ್ ದ ಪ್ರೊಡ್ಯೂಸರ್ ಆಫ್ ID ಅಲ್ವಾ? ಸೊ E ಪ್ರೊಡ್ಯೂಸಿಂಗ್ ID ಅಲ್ವಾ? ಸೊ ID ಜಾಗಕ್ಕೆ E ಅನ್ನ ರೀಪ್ಲೇಸ್ ಮಾಡ್ತೀವಿ. ಡಾಲರ್ ಅದೇ ರೀತಿ ಉಳ್ಕೊಂತು, ID ಜಾಗಕ್ಕೆ E ಬರುತ್ತೆ. ನೆಕ್ಸ್ಟ್, ಇನ್ನು ಉಳಿದಿರೋದೆಲ್ಲ ಸೇಮ್, ID ಸ್ಟಾರ್ ID ಡಾಲರ್. ಆಕ್ಷನ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಸ್ಟ್ಯಾಕ್ ಅಲ್ಲಿ ಇರುವಂತ ಎಲಿಮೆಂಟ್. ಯಾವ ಎಲಿಮೆಂಟ್ ಇರೋದು? ಕ್ಯಾಪಿಟಲ್ ಲೆಟರ್ E. ಕ್ಯಾಪಿಟಲ್ ಲೆಟರ್ E ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ನೋಡಿ, E ಮೈನಸ್ E ಇದೆ, ಸಪರೇಟ್ ಆಗಿ E ಒಂದು ಬೇರೆ ಪ್ರೊಜೆಕ್ಷನ್ ಆಗಿ ಇಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಶಿಫ್ಟ್ ಮಾಡ್ತೀನಿ. ಏನಂತಂದ್ರೆ ನನಗೆ ರೆಡ್ಯೂಸ್ ಮಾಡೋ ಆಪ್ಷನ್ನೇ ಇಲ್ಲ. ರೆಡ್ಯೂಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಶಿಫ್ಟ್ ಮಾಡ್ಬೇಕು ಅಷ್ಟೇ. ಶಿಫ್ಟ್ ಮಾಡಿದ್ರೆ ಯಾವ್ದು ಶಿಫ್ಟ್ ಆಗುತ್ತೆ? ಮೈನಸ್ ಈ ಕಡೆ ಶಿಫ್ಟ್ ಆಗುತ್ತೆ. ಡಾಲರ್ E ಮೈನಸ್, ಉಳಿಯೋದೇನು ಉಳ್ಕೊಂತು? ಮೈನಸ್ ಆ ಕಡೆ ಹೋದ್ರೆ ID ಸ್ಟಾರ್ ID ಮತ್ತೆ ಡಾಲರ್ ಉಳ್ಕೊಂತು. ಈಗ actions depends on the stack value or the stack elements.
ಮೈನಸ್ ಇದೆ, ಮೈನಸ್ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಇಲ್ಲ. ನೆಕ್ಸ್ಟ್ ಇ ಮತ್ತೆ ಮೈನಸ್ ಏನಾದರೂ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇ ಮೈನಸ್ ಇ ಇದೆ, ಇ ಮೈನಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಯಾವುದೇ ವ್ಯಾಲ್ಯೂನ ನಾವು ರಿಡ್ಯೂಸ್ ಮಾಡಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಶಿಫ್ಟೇ ಮಾಡ್ತೀವಿ. ಸೊ ಶಿಫ್ಟ್ ಮಾಡಿದ್ರೆ ಐ ಡಿ ಈ ಕಡೆ ಬರುತ್ತೆ, ಮೊದಲನೇ ಎಲಿಮೆಂಟ್ ಇನ್ಪುಟ್ ಬಫರ್ ಅಲ್ಲಿರೋದು $e ಮೈನಸ್ ಐ ಡಿ, ಉಳ್ಕೊಳೋದೇನು ಸ್ಟಾರ್ ಐ ಡಿ ಮತ್ತೆ ಡಾಲರ್ ಅದೇ ರೀತಿ ಉಳ್ಕೊಳುತ್ತೆ. ಈಗ ಆಕ್ಷನ್ಸ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಈಗ ತಾನೇ ಇನ್ಸರ್ಟ್ ಮಾಡಿರೋದು ಯಾವುದು? ಐ ಡಿ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಎಸ್. ಸೊ ಏನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು, ರೆಡ್ಯೂಸ್ ಇ ಪ್ರೊಡ್ಯೂಸಿಂಗ್ ಐ ಡಿ. ಸೊ ಐ ಡಿ ಜಾಗಕ್ಕೆ ಇ ರೀಪ್ಲೇಸ್ ಆಗುತ್ತೆ, $e ಮೈನಸ್ ಇ. ಸೊ ಇಲ್ಲೆಲ್ಲ ಉಳ್ಕೊಂತು ಸ್ಟಾರ್ ಐ ಡಿ ಡಾಲರ್. ಈಗ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಕ್ಷನ್ ಯಾರ ಮೇಲೆ ಡಿಪೆಂಡು? ಸ್ಟ್ಯಾಕ್ ವ್ಯಾಲ್ಯೂ ಮೇಲೆ ಡಿಪೆಂಡು. ಈ ಸಪರೇಟ್ ಪ್ರೊಜೆಕ್ಷನ್ ಆಗಿಲ್ಲ, ಮೈನಸ್ ಇ ಕೂಡ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲ. ಇ ಮೈನಸ್ ಇ ಇದೆ. ನಾನು ಏನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕಲ್ವಾ, ಇ ಪ್ರೊಡ್ಯೂಸಿಂಗ್ ಇ ಮೈನಸ್ ಇ ಜಾಗಕ್ಕೆ ಇ ಅನ್ನ ತರಬೇಕು. ಬಟ್ ಇಲ್ಲಿ ನಾವು ಅದನ್ನ ಮಾಡಲ್ಲ. ಯಾಕಂತಂದ್ರೆ ನೋಡಿ, ಈ ಇನ್ಪುಟ್ ಬಫರ್ ಎಲ್ಲಿವರೆಗೂ ಎಂಟಿ ಆಗಲ್ಲ, ಎಂಟಿ ಅಂತಂದ್ರೆ ಕೇವಲ ಡಾಲರ್ ಮಾತ್ರ ಉಳಿಯಲ್ಲ, ಅಲ್ಲಿವರೆಗೂ ನಾನು ಮೊದಲನೇ ಪ್ರೊಡ್ಯೂಸರ್ ಈ ಸ್ಟ್ಯಾಕಿಗೆ ಎಂಟರ್ ಆಗಕ್ಕೆ ಬಿಡಬಾರ್ದು. ಏನು, ಎಲ್ಲಿವರೆಗೂ ಇನ್ಪುಟ್ ಬಫರ್ ಎಂಟಿ ಆಗಿ ಕೇವಲ ಡಾಲರ್ ಮಾತ್ರ ಉಳಿಯಲ್ಲ, ಅಲ್ಲಿವರೆಗೂ ನಾನು ನನ್ನ ಮೊದಲನೇ ಪ್ರೊಡ್ಯೂಸರ್ ಬಂದು ಸ್ಟ್ಯಾಕ್ ಅಲ್ಲಿ ಕೂರೋ ಹಂಗೆ ಮಾಡಬಾರ್ದು. ಈಗ ನಾನು ಇದನ್ನ ಏನಾದರೂ ರೆಡ್ಯೂಸ್ ಮಾಡಿದ್ರೆ ಸ್ಟ್ಯಾಕ್ ಅಲ್ಲಿ ನನ್ನ ಮೊದಲನೇ ಪ್ರೊಡ್ಯೂಸರ್ ಬಂದು ಕುತ್ಕೊಂತಾರೆ. ಸೊ ನಾನು ಅದನ್ನ ಮಾಡಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾನು ರೆಡ್ಯೂಸ್ ಮಾಡಬೇಕಿತ್ತು, ಇ ಮೈನಸ್ ಇ ಇದೆ. ಸೊ ನಾನು ಇಲ್ಲಿ ರೆಡ್ಯೂಸ್ ಮಾಡಬೇಕಿತ್ತು. ಬಟ್ ನಾನು ರೆಡ್ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲೇ ಸ್ಟಾಪ್ ಆಗುತ್ತೆ. ನನ್ನ ಫಸ್ಟ್ ಪ್ರೊಡ್ಯೂಸರ್ ಸ್ಟ್ಯಾಕ್ ವ್ಯಾಲ್ಯೂಗೆ ಅಂಟಿಲ್ ಇನ್ಪುಟ್ ಬಫರ್ ಎಂಟಿ ಆಗೋವರೆಗೂ ಬರಂಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ. ರೆಡ್ಯೂಸ್ ಮಾಡಬೇಕಿತ್ತು, ಬಟ್ ನಾನು ಮಾಡಿದ್ದೇನು ಶಿಫ್ಟ್. ಸೊ ಇದಕ್ಕೆ ಏನಂತ ಕರೀತಾರೆ, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಸೊ ಗೊತ್ತಿರಲಿ, ಎರಡು ಕಾನ್ಫ್ಲಿಕ್ಟ್ ಗಳು ಬರ್ತವೆ SR ಪಾರ್ಸರ್ ಅಲ್ಲಿ. ಇದು ಮೊದಲನೇದು ಏನು, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್. ರೆಡ್ಯೂಸ್ ಮಾಡಬೇಕಿತ್ತು ಬಟ್ ನಾನು ಶಿಫ್ಟ್ ಮಾಡಿದ್ದೀನಿ. ಸೊ ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್. ಇನ್ನೊಂದು ಬರುತ್ತೆ ರೆಡ್ಯೂಸ್ ಕಾನ್ಫ್ಲಿಕ್ಟ್. ಸೊ ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಇ ಮೈನಸ್ ಇ ಸ್ಟಾರ್ ಐ ಡಿ ಡಾಲರ್ ಅಷ್ಟೇ ಉಳ್ಕೊಂಡಿತ್ತು. ಶಿಫ್ಟ್ ಅಂತಂದ್ರೆ ಏನಾಗುತ್ತೆ, ಸ್ಟಾರ್ ಈ ಕಡೆ ಬರುತ್ತೆ. ಸ್ಟಾರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಸ್ಟ್ಯಾಕ್ ವ್ಯಾಲ್ಯೂ $e ಮೈನಸ್ ಇ ಸ್ಟಾರ್. ನೆಕ್ಸ್ಟ್ ಸ್ಟಾರ್ ಈ ಕಡೆ ಬಂದ್ರೆ ಇಲ್ಲಿ ಉಳ್ಕೊಳೋದೇನು, ಐ ಡಿ ಮತ್ತೆ ಡಾಲರ್ ಮಾತ್ರ ಉಳ್ಕೊಂತು. ಆಕ್ಷನ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಸ್ಟಾರ್ ಇದೆ, ಸ್ಟಾರ್ ಸಪರೇಟ್ ಪ್ರೊಜೆಕ್ಷನ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲ. ಇ ಮತ್ತೆ ಸ್ಟಾರ್ ಸಪರೇಟ್ ಪ್ರೊಜೆಕ್ಷನ್ ಆಗಿಲ್ಲ. ಇ ಇದೆ, ಇ ಸ್ಟಾರ್ ಮಾತ್ರ ಇಲ್ಲ. ಮೈನಸ್ ಇ ಸ್ಟಾರ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲ, ಇ ಮೈನಸ್ ಇ ಸ್ಟಾರ್ ಕೂಡ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ರಿಡ್ಯೂಸ್ ಮಾಡಕ್ ಆಗ್ತಿಲ್ಲ, ಆಕ್ಷನ್ ವಿಲ್ ಬಿ ಶಿಫ್ಟ್ ಆಕ್ಷನ್. ಶಿಫ್ಟ್ ಮಾಡಿದ್ರೆ ಇನ್ಪುಟ್ ಬಫರಿನ ಮೊದಲನೇ ಎಲಿಮೆಂಟ್ ಈ ಕಡೆ ಶಿಫ್ಟ್ ಆಗುತ್ತೆ, $e ಮೈನಸ್ ಇ ಸ್ಟಾರ್ ಐ ಡಿ. ಈಗ ಐ ಡಿ ಈ ಕಡೆ ಶಿಫ್ಟ್ ಆದ್ರೆ ಕೇವಲ ಉಳ್ಕೊಳ್ಳೋದೇನು, ಡಾಲರ್. ನೆನಪಿರ್ಲಿ, ಡಾಲರ್ ಉಳ್ಕೊಂಡ್ರೆ ಇನ್ಪುಟ್ ಬಫರ್ ಅಲ್ಲಿ ನಾವು ಇನ್ಪುಟ್ ಬಫರ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ ನಾನು ಎಂಟಿ ಮಾಡಿದ್ದೀನಿ. ನಾನು ಇನ್ಪುಟ್ ಬಫರ್ ಅನ್ನ ಎಂಟಿ ಮಾಡಿದ್ದೀನಿ ಅಂತಂದ್ರೆ ನಾನು ಮೊದಲನೇ ಪ್ರೊಡ್ಯೂಸರ್ ನಾನು ಯಾವಾಗ ಬೇಕಾದ್ರೂ ಸ್ಟ್ಯಾಕಿಗೆ ತಗೊಂಡ್ಬಂದು ಹಾಕ್ಬೋದು. ಸರಿನಾ? ಇನ್ಪುಟ್ ಬಫರ್ ಖಾಲಿಯಾಗಿ ಡಾಲರ್ ಉಳ್ಕೊಂಡಿದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಮೊದಲನೇ ಪ್ರೊಡ್ಯೂಸರ್ ಅಂದ್ರೆ ಮೊದಲನೇ ಪ್ರೊಜೆಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಮೊದಲನೇ ಪ್ರೊಡ್ಯೂಸರ್ ಅನ್ನ ರೆಡ್ಯೂಸ್ ಮಾಡಿ ಬರೀಬಹುದು. ಸೊ ಇವಾಗ ನೋಡಿ, ಆಕ್ಷನ್ಸ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಈಗ ತಾನೇ ಸ್ಟ್ಯಾಕಿಗೆ ಇನ್ಸರ್ಟ್ ಆಗಿರುವಂತದ್ದು ಯಾವುದು, ಐ ಡಿ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಸ್ ಇದೆ. ಯಾರು ಅದರ ಪ್ರೊಡ್ಯೂಸರ್? ಇ. ಸೊ ರೆಡ್ಯೂಸ್ ಇ ಪ್ರೊಡ್ಯೂಸಿಂಗ್ ಐ ಡಿ. ಸೊ ಐ ಡಿ ಜಾಗಕ್ಕೆ ಇ ಬರುತ್ತೆ, $e ಮೈನಸ್ ಇ ಸ್ಟಾರ್ ಇ. ಇಲ್ಲಿ ಡಾಲರ್, ನನ್ನ ಇನ್ಪುಟ್ ಬಫರ್ ಎಂಟಿ ಆಗಿದೆ. ಆಕ್ಷನ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ. ಕ್ಯಾಪಿಟಲ್ ಲೆಟರ್ ಇ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ಸ್ಟಾರ್ ಇ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಇಲ್ಲ. ಇ ಮೈನಸ್ ಇ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಾ? ಎಸ್ ಇದೆ. ಇ ಮೈನಸ್ ಇ ಇಸ್ ಎ ಸಪರೇಟ್ ಪ್ರೊಜೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಇ. ಸೊ ಇವಾಗ ರೆಡ್ಯೂಸ್ ಮಾಡೋಣ. ರೆಡ್ಯೂಸ್ ಇ ಪ್ರೊಡ್ಯೂಸಿಂಗ್ ಇ ಸ್ಟಾರ್ ಇ. ಸೊ ಇವಾಗ ಇ ಸ್ಟಾರ್ ಇ ಜಾಗಕ್ಕೆ ನಾವು ಇ ಅನ್ನ ಮಾತ್ರ ರೀಪ್ಲೇಸ್ ಮಾಡ್ತೀವಿ, ಡಾಲರ್ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಮತ್ತೆ ಆಕ್ಷನ್ಸ್ ಡಿಪೆಂಡ್ ಆನ್ ದಿ ಸ್ಟ್ಯಾಕ್ ವ್ಯಾಲ್ಯೂ.
ಇ ಇದೆ, ಕ್ಯಾಪಿಟಲ್ ಲೆಟರ್ ಇ ಇಲ್ಲ ನನಗೆ, ಮೈನಸ್ ಇ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲ. ಇ ಮೈನಸ್ ಇ ನನ್ನ ಮೊದಲನೇ ಪ್ರೊಜೆಕ್ಷನ್. ನನ್ನ ಇನ್ಪುಟ್ ಬಫರ್ ಖಾಲಿ ಆಗ್ಬಿಟ್ಟು ಡಾಲರ್ ಮಾತ್ರ ಉಳ್ಕೊಂಡಿರೋದ್ರಿಂದ ನಾನು ಮೊದಲನೇ ಪ್ರೊಜೆಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ಬೋದು. ಇ ಮೈನಸ್ ಇ ಪ್ರೊಡ್ಯೂಸ್ಡ್ ಬೈ ಇ. ಸೊ ಇವಾಗ ಏನಾಗುತ್ತೆ, ರೆಡ್ಯೂಸ್ ಇ ಪ್ರೊಡ್ಯೂಸಿಂಗ್ ಇ ಮೈನಸ್ ಇ. ಸೊ ಇ ಮೈನಸ್ ಇ ಜಾಗಕ್ಕೆ ಇ ರೀಪ್ಲೇಸ್ ಆಯಿತು. ಇ ಈಸ್ ಮೈ ಫಸ್ಟ್ ಪ್ರೊಡ್ಯೂಸರ್. ಸೊ ಫಸ್ಟ್ ಪ್ರೊಡ್ಯೂಸರು ಇ ಇಲ್ಲಿ ಬಂದು ನನ್ನ ಇನ್ಪುಟ್ ಬಫರ್ ಎಮ್ ಟಿ ಆದಾಗ ಏನು, ನನ್ನ ಮೊದಲನೇ ಪ್ರೊಡ್ಯೂಸರ್ ಮಾತ್ರ ನನ್ನ ಸ್ಟ್ಯಾಕ್ ವ್ಯಾಲ್ಯೂಲಿ ಉಳ್ಕೊಂಡು ಇನ್ಪುಟ್ ಬಫರ್ ಎಮ್ ಟಿ ಆಗಿ ಡಾಲರ್ ಮಾತ್ರ ಉಳ್ಕೊಂಡ್ರೆ ಕೊನೆಯ ಸ್ಟೆಪ್ ಆಕ್ಷನ್ ಏನಂತ ಬರಿಬೇಕು, ಅಕ್ಸೆಪ್ಟ್ ಅಂತ ಬರಿಬೇಕು. ಸೊ ಪ್ರಾಬ್ಲಮ್ ಎಂಡ್ ಆಯ್ತು. ಇಲ್ಲಿ ಕೊನೆಯ ಸ್ಟೆಪ್ ಅಲ್ಲಿ ಮಾತ್ರ ಅಕ್ಸೆಪ್ಟ್ ಯೂಸ್ ಮಾಡಿದ್ದು, ಇನ್ನು ಉಳಿದಂತೆ ಶಿಫ್ಟ್ ರೆಡ್ಯೂಸ್ ಮಾತ್ರ ಯೂಸ್ ಮಾಡಿರೋದು, ಎರರ್ ಆಕ್ಷನ್ ಅನ್ನ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ, ಇ ಸ್ಟಾರ್ ಇ ಅನ್ನ ಒಂದ್ಸಲಿ ರೆಡ್ಯೂಸ್ ಮಾಡಿದೆ, ರೆಡ್ಯೂಸ್ ಮಾಡಾದ್ಮೇಲೆ ಮತ್ತೆ ರೆಡ್ಯೂಸ್ ಮಾಡಿದೆ ಇ ಮೈನಸ್ ಇಗೆ. ಸೊ ರೆಡ್ಯೂಸ್ ಕಾನ್ಫ್ಲಿಕ್ಟ್. ಸೊ ಯಾವ್ದನ್ನ ಫಸ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋದೇ ಕಾನ್ಫ್ಲಿಕ್ಟ್ ಇರುತ್ತೆ, ಅದಕ್ಕೋಸ್ಕರ ರೆಡ್ಯೂಸ್ ಕಾನ್ಫ್ಲಿಕ್ಟ್. ಇಲ್ಲಿ ಬಂದಿದ್ದೇನು, ಶಿಫ್ಟ್ ರೆಡ್ಯೂಸ್ ಕಾನ್ಫ್ಲಿಕ್ಟ್. ಸೊ ನೀಟಾಗಿ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ನಿಮಗೆ ಇನ್ನೂ ಡೌಟ್ ಇದೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಗ್ರೂಪ್ ಅನ್ನ ಜಾಯಿನ್ ಆಗಿ ನೀವು ನಮಗೆ ಡೌಟ್ ಅನ್ನ ಕಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿ, ಆದಷ್ಟು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.